ಮುಖವಾಡದ ಹಿಂದೆದ್ಯಾಯ 2 ಸೂಪರ್ ಸ್ಟಾರ್ನ ರಹಸ್ಯ. ಬೆಳಿಗ್ಗೆ 10 ಗಂಟೆ ಆರ್ಯವಿಲಾಸ ಬಂಗಲೆಯ ಹೊರಗೆ ನೂರಾರು ಪತ್ರಕರ್ತರು ಜಮಾಯಿಸಿದ್ದರು. ಕ್ಯಾಮೆರಾಗಳ ಫ್ಲ್ಯಾಷ್ಗಳು ಮಿಂಚಿನಂತೆ ಮಿನುಗುತ್ತಿದ್ದವು. ಸೂಪರ್ ಸ್ಟಾರ್ ಆರ್ಯನ್ ದೇವ್ ಮನೆಯಲ್ಲೇ ಕೊಲೆ. ಇದು ಆತ್ಮಹತ್ಯೆಯೇ? ಕೊಲೆಯೇ? ಆರ್ಯನ್ ದೇವ್ ಅವರನ್ನು ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಸುದ್ದಿ ವಾಹಿನಿಗಳಲ್ಲಿ ಒಂದೇ ಸುದ್ದಿ. ಆರ್ಯನ್ ದೇವ್ ಬಂಗಲೆಯೊಳಗೆ. ಹಾಲ್ನಲ್ಲಿ ಭಾರೀ ಮೌನ. ಇನ್ಸ್ಪೆಕ್ಟರ್ ವಿಕ್ರಮ್ ಎದುರು ಕುಳಿತಿದ್ದ ಆರ್ಯನ್ ತನ್ನ ಬೆರಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ. ವಿಕ್ರಮ್ ಮೇಜಿನ ಮೇಲೆ ಒಂದು ಫೈಲ್ ಇಟ್ಟ. ಮಿಸ್ಟರ್ ಆರ್ಯನ್, ನಾನು ಒಂದು ಪ್ರಶ್ನೆಯನ್ನು ಮತ್ತೆ ಕೇಳುತ್ತೇನೆ. ಕೇಳಿ. ನಿನ್ನೆ ರಾತ್ರಿ 1 ಗಂಟೆ 17 ನಿಮಿಷಕ್ಕೆ ನೀವು ಸಾವಿತ್ರಿಯ ಕೊಠಡಿಗೆ ಏಕೆ ಹೋದಿರಿ? ಆರ್ಯನ್ ಕಣ್ಣು ಮುಚ್ಚಿಕೊಂಡ. ನನಗೆ ಗೊತ್ತಿಲ್ಲ. ಅಥವಾ ಹೇಳಲು ಇಷ್ಟವಿಲ್ಲ? ನಿಜವಾಗಿಯೂ ಗೊತ್ತಿಲ್ಲ. ವಿಕ್ರಮ್ ಕೆಲ ಕ್ಷಣ ಅವನ ಮುಖವನ್ನೇ ಗಮನಿಸಿದ. ಸುಳ್ಳು ಹೇಳುವವರ ಕಣ್ಣುಗಳು ಸಾಮಾನ್ಯವಾಗಿ ಓಡಾಡುತ್ತವೆ. ಆದರೆ ಆರ್ಯನ ಕಣ್ಣುಗಳಲ್ಲಿ ಕಂಡದ್ದು ಭಯ. ಅಪರಾಧಿಯ ಭಯವಲ್ಲ, ತನ್ನನ್ನೇ ನಂಬಲಾಗದ ಮನುಷ್ಯನ ಭಯ. ಸರ್, ಸಹಾಯಕ ಪೊಲೀಸ್ ಅಧಿಕಾರಿ ಅನಿಲ್ ಒಳಗೆ ಬಂದ. ಫೊರೆನ್ಸಿಕ್ ವರದಿ ಬಂದಿದೆ. ವಿಕ್ರಮ್ ವರದಿ ಓದುತ್ತಾ ಹೋದ. ಆತನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಸಾವಿತ್ರಿ ಅಮ್ಮನ ತಲೆಗೆ ಒಂದೇ ಬಾರಿ ಬಲವಾಗಿ ಹೊಡೆದಿದ್ದಾರೆ. ಕೊಲೆಗೆ ಬಳಸಿದ ಆಯುಧ ಸಿಕ್ಕಿತೆ? ಇಲ್ಲ ಸರ್, ಬೆರಳಚ್ಚು ಯಾವುದೂ ಇಲ್ಲ. ವಿಕ್ರಮ್ ನಿಧಾನವಾಗಿ ವೈಲ್ ಮುಚ್ಚಿದ. ಬಹಳ ಜಾಗರೂಕತೆಯಿಂದ ಕೆಲಸ ಮಾಡಿದ ಕೊಲೆಗಾರ. ಅದೇ ಸಮಯದಲ್ಲಿ ಮನೆಯ ಮತ್ತೊಂದು ಕೊಠಡಿಯಲ್ಲಿ ಆರ್ಯನ್ನ ಪತ್ನಿ ನಂದಿನಿ ಕಿಟಕಿಯ ಬಳಿ ನಿಂತಿದ್ದಳು. ಆಕೆಯ ಕೈಗಳು ನಡುಗುತ್ತಿದ್ದವು. ಬಾಗಿಲು ನಿಧಾನವಾಗಿ ತೆರೆದಿತು. ನಂದಿನಿ. ಆರ್ಯನ್ ಒಳಗೆ ಬಂದ. ಅವಳು ತಿರುಗಿ ನೋಡಿದಳು. ನೀನು ನನ್ನನ್ನು ನಂಬುತ್ತೀಯಾ? ಒಂದು ಕ್ಷಣ ಮೌನ. ನಂತರ ನಂದಿನಿ ನಿಧಾನವಾಗಿ ಕೇಳಿದಳು, ನೀನು ನನಗೆ ನಿಜ ಹೇಳುತ್ತೀಯಾ? ಯಾವ ವಿಷಯ? ಕಳೆದ 1 ವರ್ಷದಿಂದ ರಾತ್ರಿ ಎದ್ದು ಎಲ್ಲಿಗೆ ಹೋಗುತ್ತೀಯೋ? ಆರ್ಯನ್ ದಿಗ್ಭ್ರಮೆಗೊಂಡ. ನಿನಗೆ ಗೊತ್ತಿತ್ತಾ? ಹೌದು, ಆದರೆ ನಾನು ಹಲವಾರು ಬಾರಿ ನೋಡಿದ್ದೇನೆ. ಅವಳು ನಿಧಾನವಾಗಿ ಸೋಫಾದ ಮೇಲೆ ಕುಳಿತಳು. ರಾತ್ರಿ ನೀನು ಎದ್ದು ಮನೆ ತುಂಬಾ ನಡೆಯುತ್ತಿದ್ದೆ. ನನ್ನ ಜೊತೆ ಮಾತನಾಡುತ್ತಿದ್ದೆ. ಆದರೆ ನಿನ್ನ ಕಣ್ಣುಗಳು ನಿನ್ನದೇ ಆಗಿರಲಿಲ್ಲ. ಆರ್ಯನ್ ಎದೆಯಲ್ಲಿ ಏನೋ ಒಡೆದಂತಾಯಿತು. ನನ್ನನ್ನು ಏಕೆ ಎಬ್ಬಿಸಲಿಲ್ಲ? ಎಬ್ಬಿಸಿದ್ದೆ, ಆದರೆ ನೀನು ನನ್ನನ್ನು ಗುರುತಿಸಲೇ ಇಲ್ಲ. ಆರ್ಯನ್ನ ಉಸಿರು ಭಾರವಾಯಿತು. ಇನ್ನೇನು ನೋಡಿದ್ದೆ? ನಂದಿನಿ ತಲೆ ತಗ್ಗಿಸಿದಳು. ಒಮ್ಮೆ ನೀನು ಕನ್ನಡಿಯ ಮುಂದೆ ನಿಂತು ನಿನ್ನ ಪ್ರತಿಬಿಂಬದ ಜೊತೆ ಜಗಳ ಮಾಡುತ್ತಿದ್ದೆ, ಯಾರೋ ಇನ್ನೊಬ್ಬರ ಜೊತೆ ಮಾತನಾಡುವಂತೆ. ಆರ್ಯನ್ನ ಮೈಯೆಲ್ಲ ನಡುಗಿತು. ನಾನು ಏನು ಹೇಳುತ್ತಿದ್ದೆ ನನಗೆ ಸಂಪೂರ್ಣ ನೆನಪಿಲ್ಲ, ಆದರೆ ಒಂದು ಮಾತು ಮಾತ್ರ ಸ್ಪಷ್ಟವಾಗಿ ಕೇಳಿಸಿತು. ಅವಳು ನಿಧಾನವಾಗಿ ಉಚ್ಚರಿಸಿದಳು, ನೀನು ಮತ್ತೆ ನನ್ನನ್ನು ಬಂಧಿಸಲು ಸಾಧ್ಯವಿಲ್ಲ. ಆರ್ಯನ್ ಕಣ್ಣುಗಳು ವಿಸ್ತಾರವಾದವು. ನಾನು ಹಾಗೆ ಹೇಳಿದ್ದೇನಾ? ನಂದಿನಿ ಮೌನವಾಗಿ ತಲೆ ಆಡಿಸಿದಳು. ಅದೇ ಸಮಯದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಸಾವಿತ್ರಿಯ ಕೊಠಡಿಯನ್ನು ಮತ್ತೊಮ್ಮೆ ಪರಿಶೀಲಿಸುತ್ತಿದ್ದ. ಎಲ್ಲವೂ ಅಚ್ಚುಕಟ್ಟಾಗಿ ಇತ್ತು. ಆದರೆ ಒಂದು ಗೋಡೆ ಮಾತ್ರ ಅವನ ಗಮನ ಸೆಳೆಯಿತು. ಅಲ್ಲಿದ್ದ ಒಂದು ಕುಟುಂಬದ ಫೋಟೋ ಇತ್ತೀಚೆಗಷ್ಟೇ ಕೆಳಗೆ ಬಿದ್ದಂತೆ ಕಾಣುತ್ತಿತ್ತು. ವಿಕ್ರಮ್ ಅದನ್ನು ಎತ್ತಿದ. ಫ್ರೇಮ್ನ ಹಿಂಭಾಗದಲ್ಲಿ ಹಳೆಯ ಕಾಗದವೊಂದು ಅಡಗಿಸಿಡಲಾಗಿತ್ತು. ಅವನು ಅದನ್ನು ಎಚ್ಚರಿಕೆಯಿಂದ ತೆರೆದ. ಅದರ ಮೇಲೆ ಕೇವಲ ಒಂದು ವಾಕ್ಯ, ಆರ್ಯನ್ ಸತ್ಯ ತಿಳಿದ ದಿನ ಈ ಮನೆ ಉಳಿಯುವುದಿಲ್ಲ. ವಿಕ್ರಮ್ ಕಣ್ಣುಗಳು ಗಂಭೀರವಾದವು. ಸತ್ಯ? ಯಾವ ಸತ್ಯ? ಅಷ್ಟರಲ್ಲಿ
ಮನೆಯ ಹಳೆಯ ತೋಟಗಾರ ಶಂಕರ ಓಡುತ್ತಾ ಒಳಗೆ ಬಂದ. ಸರ್, ಏನಾಯಿತು? ನಿನ್ನೆ ರಾತ್ರಿ ನಾನು ಒಂದು ವಿಚಿತ್ರ ವಿಷಯ ನೋಡಿದ್ದೇನೆ. ವಿಕ್ರಮ್ ತಕ್ಷಣ ಎದ್ದು ನಿಂತ. ಏನು ನೋಡಿದಿರಿ? ರಾತ್ರಿ ಸುಮಾರು 1:30 ಗಂಟೆಗೆ ಆರ್ಯನ್ ಸರ್ ಒಬ್ಬರೇ ಇರಲಿಲ್ಲ. ವಿಕ್ರಮ್ ಮುಖ ಗಂಭೀರವಾಯಿತು. ಅವರ ಜೊತೆ ಇನ್ನೊಬ್ಬ ಇದ್ದನಾ? ಶಂಕರನ ಧ್ವನಿ ನಡುಗಿತು. ಹೌದು ಸರ್, ಆದರೆ ಅವನ ಮುಖ ನನಗೆ ಕಾಣಲಿಲ್ಲ. ಅವನು ಸಂಪೂರ್ಣ ಕಪ್ಪು ಹೂಡಿ ಹಾಕಿಕೊಂಡಿದ್ದ. ಇಬ್ಬರೂ ತೋಟದ ಹಿಂಭಾಗಕ್ಕೆ ಹೋಗಿದರು. ನಂತರ ಒಬ್ಬ ಮಾತ್ರ ಹಿಂದಿರುಗಿದ. ಕೊಠಡಿಯಲ್ಲಿ ಮತ್ತೆ ಮೌನ. ವಿಕ್ರಮ್ ನಿಧಾನವಾಗಿ ಕಿಟಕಿಯ ಹೊರಗೆ ನೋಡಿದ. ಈ ಪ್ರಕರಣ ಅವನು ಊಹಿಸಿದ್ದಕ್ಕಿಂತ ಬಹಳ ದೊಡ್ಡದಾಗಿತ್ತು. ಇದು ಕೇವಲ ಕೊಲೆ ಪ್ರಕರಣವಲ್ಲ. ಯಾರೋ ಬಹಳ ವರ್ಷಗಳಿಂದ ಯೋಜನೆ ರೂಪಿಸುತ್ತಿದ್ದರು, ಮತ್ತು ಆ ಯೋಜನೆಯ ಕೇಂದ್ರದಲ್ಲಿ ಆರ್ಯನ್ ದೇವ್. ಅಧ್ಯಾಯ 2 ಮುಕ್ತಾಯ.